है अपना पोल्यूशन का सर्टिफिकेट नहीं होगा अगर कल से आपकी गाड़ी पोल्यूशन फैलाएगी और उसको फिर फ्यूल नहीं मिलेगा। ಸ್ನೇಹಿತರೆ, ಇನ್ಮುಂದೆ ಇಂಥ ವಾಹನಗಳಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕೋದಿಲ್ಲ. ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ. ನಿಮ್ಮ ವಾಹನ ಕೂಡ ರಿಸ್ಕ್ ಅಲ್ಲಿ ಇದೆಯಾ ಅಂತ ತಿಳ್ಕೊಳ್ಳೋಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ನಿಮ್ಮ ಜಾನಕಿ. ರಾಷ್ಟ್ರ ರಾಜಧಾನಿಯಾಗಿರೋ ದೆಹಲಿಯಲ್ಲಿ ಮಾಲಿನ್ಯ ಅಂದ್ರೆ ಪೊಲ್ಯೂಷನ್ ಹೆಚ್ಚಾಗ್ತಾನೆ ಇದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಪೊಲ್ಯೂಷನ್ ಕಂಟ್ರೋಲ್ ಸರ್ಟಿಫಿಕೇಟ್ ಇಲ್ಲದೆ ಇರೋ ವಾಹನಗಳಿಗೆ ಇನ್ಮುಂದೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕೋದಕ್ಕೆ ಅವಕಾಶ ಕೊಡೋದಿಲ್ಲ ಎಂದು ದೆಹಲಿಯ ಪರಿಸರ ಸಚಿವರಾದ ಮಂಜಿಂದರ್ ಸಿಂಗ್ ಸಿರ್ಸಾ ಅವರು ತಿಳಿಸಿದ್ದಾರೆ. ಈ ವಿಷಯದ ಬಗ್ಗೆ ಸಚಿವರು ಮಾಧ್ಯಮಗಳ ಎದುರು ಮಾತಾಡಿದ್ದು, ಈ ಹೊಸ ನಿಯಮವನ್ನ ಪಾಲಿಸೋಕೆ ಎಲ್ಲಾ ವಾಹನ ಸವಾರರಿಗೆ ಕೊಟ್ಟಿರೋದು ಕೇವಲ ಒಂದೇ ಒಂದು ದಿನ ಕಾಲಾವಕಾಶ ಮಾತ್ರ. ಡಿಸೆಂಬರ್ 17ರ ನಂತರ ಪೊಲ್ಯೂಷನ್ ಕಂಟ್ರೋಲ್ ಸರ್ಟಿಫಿಕೇಟ್ ಇಲ್ಲದೆ ಇರೋ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕ್ಸೋಕೆ ಅವಕಾಶನೇ ಇರೋದಿಲ್ಲ ಅಂತ ಹೇಳಿದ್ದಾರೆ. ಡಿಸೆಂಬರ್ 18 ಅಂದ್ರೆ ನಾಳೆಯಿಂದ ಹೊರ ರಾಜ್ಯದಿಂದ ದೆಹಲಿಗೆ ಹೋಗುವಂತ ಎಲ್ಲಾ ವಾಹನಗಳು ಕೂಡ BBS 6 ಮಾನದಂಡಗಳನ್ನ ಫಾಲೋ ಮಾಡಲೇಬೇಕು. ಇಲ್ಲ ಅಂತ ಅಂದ್ರೆ ದೆಹಲಿಗೆ ಬರೋದಕ್ಕೆ ಅವಕಾಶನೇ ಇರೋದಿಲ್ಲ ಎಂದು ಸಚಿವರು ತಿಳಿಸಿದ್ದಾರೆ. ಈ ರೂಲ್ಸ್ ಗಳನ್ನ ಫಾಲೋ ಮಾಡದೆ ಸರಕುಗಳನ್ನ ಸಾಗಿಸುವಂತ ಟ್ರಕ್ಗಳು ಅಥವಾ ಬೇರೆ ಯಾವುದೇ ವಾಹನಗಳಿಗೆ ದೊಡ್ಡ ಮೊತ್ತದಲ್ಲಿ ದಂಡ ವಿಧಿಸಲಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ನಮ್ಮ ರಾಜ್ಯ ಮಾತ್ರ ಇದಕ್ಕೇನು ಹೊರತಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಕೂಡ ಪೊಲ್ಯೂಷನ್ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಈ ರೂಲ್ಸ್ಗಳು ಶೀಘ್ರದಲ್ಲೇ ಬರೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಹುಷಾರಾಗಿರ್ಬೇಕು. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.